ನಮ್ಮ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಎಲ್ಲ ನೋಡಿದ್ರೂ ಶಿವರಾತ್ರಿಯ ಹಬ್ಬದ ಸಂಭ್ರಮ ಸಡಗರ ಇದೆ. ಶಿವರಾತ್ರಿ ಅನ್ನೋದು ಒಂದು ವ್ರತಾಚರಣೆ. ಇದು ಕಟ್ಟುನಿಟ್ಟಾಗಿ ಉಪವಾಸ ಮಾಡ್ತಾರೆ. ಇಡೀ ದಿನ ಪೂಜೆ ಪುನಸ್ಕಾರಗಳಲ್ಲೇ ತೊಡಗಿಸ್ಕೋತಾರೆ. ಅದರ ಜೊತೆಗೆ ಜಾಗರಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಶಿವಧ್ಯಾನವನ್ನ ಮಾಡ್ತಾ ರಾತ್ರಿ ಇಡೀ ಜಾಗರಣೆಯನ್ನ ಮಾಡಲಾಗತ್ತೆ. ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಇಡೀ ನಾಡಿನಾದ್ಯಂತ ಇದೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನೆರವೇರ್ತಾ ಇದೆ. ಶ್ರದ್ಧಾ ಭಕ್ತಿಯಿಂದ ದೇಶಾದ್ಯಂತ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತೆ. ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲಿ ಶಿವರಾತ್ರಿ ಇರುತ್ತೆ. ಇದಕ್ಕೆ ಮಾಸ ಶಿವರಾತ್ರಿ ಅಂತ ಕರೀತಾರೆ. ವರ್ಷಕ್ಕೊಮ್ಮೆ ಬರುವಂತಹ ಶಿವರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಕರೆಯಲಾಗುತ್ತೆ. ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಈ ದಿನದಂದು ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ಶಿವ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ದರ್ಶನವನ್ನ ಪಡಿತಾರೆ. ಉಪವಾಸ, ಪೂಜೆ, ಜಾಗರಣೆ ಇವತ್ತಿನ ದಿನ ನಡೆಯುತ್ತೆ. ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಇದು. ಚಳಿಗಾಲ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾದಾಗ ಋತು ಬದಲಾಗೋ ದಿನವನ್ನ ಮಹಾಶಿವರಾತ್ರಿ ಹೆಸರಲ್ಲಿ ಎಲ್ಲೆಡೆ ಆಚರಿಸಲಾಗುತ್ತೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದಂತಹ ಶಿವ ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿಯ ಆಚರಣೆ ಮಾಡಲಾಗ್ತಾ ಇದೆ. ದಕ್ಷಿಣದ ರಾಮೇಶ್ವರಂನಿಂದ ಉತ್ತರದ ಕಾಶ್ಮೀರದ ತನಕ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲೂ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತೆ. ಮಹಾಶಿವರಾತ್ರಿಯನ್ನ ದೇವಸ್ಥಾನಗಳಲ್ಲಿ ಅಷ್ಟೇ ಅಲ್ಲ, ಮನೆಗಳಲ್ಲೂ ಕೂಡ ಭಕ್ತಿ ಭಾವದಿಂದ ಆಚರಣೆ ಮಾಡ್ತಾರೆ. ಇನ್ನು ಶಿವರಾತ್ರಿಯ ಉಪವಾಸ ಬಹಳ ಮುಖ್ಯವಾದುದು. ಉಪವಾಸ ಹೇಗಿರಬೇಕು? 4 ಯಾಮಗಳಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆ ಪೂಜೆ ಪುನಸ್ಕಾರಗಳು ಹೇಗಿರಬೇಕು? ಅದರ ಜೊತೆಗೆ ಜಾಗರಣೆಯನ್ನ ಯಾವ ರೀತಿ ಮಾಡಬೇಕು? ಇವೆಲ್ಲದರ ಮಹತ್ವ ಏನು ಅನ್ನೋದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಮಹಾಶಿವರಾತ್ರಿ, ಅದರ ಆಚರಣೆ ಹೇಗಿರಬೇಕು? ಶಿವನನ್ನ ಸುಲಭವಾಗಿ ಒಲಿಸಿಕೊಳ್ಳುವಂತಹ ಮಾರ್ಗ ಯಾವುದು? ಜಾಗರಣೆ ಇವತ್ತಿನ ದಿನ ಬಹಳ ಪ್ರಮುಖವಾದುದು. ಬಹುತೇಕ ಎಲ್ಲರೂ ಕೂಡ ಜಾಗರಣೆ ಮಾಡ್ತಾರೆ. ಆದರೆ ಆ ಜಾಗರಣೆಯ ಕ್ರಮ ಯಾವ ರೀತಿ ಇರಬೇಕು? ಇದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮಹಾಶಿವರಾತ್ರಿ ಸಂಭ್ರಮ ಸಡಗರ ಹೇಗಿದೆ? ದೇವಸ್ಥಾನಗಳಲ್ಲಂತೂ ವಿಶೇಷವಾದ ಪೂಜೆಗಳು ನೆರವೇರ್ತಾ ಇದೆ. ಅಷ್ಟೇ ಅಲ್ಲ, ಮನೆಗಳಲ್ಲೂ ಕೂಡ ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಶಿವ ಧ್ಯಾನದಲ್ಲಿ ಜನ ನಿರತರಾಗಿದ್ದಾರೆ. ಮಹಾಶಿವರಾತ್ರಿ ಅಂದ ತಕ್ಷಣ ಉಪವಾಸ ಬಹಳ ಮುಖ್ಯವಾದುದು. ಇಡೀ ದಿನದ ಪೂಜೆ, ಯಾಕಂದ್ರೆ ಇವತ್ತಿನ ದಿನ ಶಿವನಿಗೆ ಪ್ರಿಯವಾದಂತಹ ದಿನ ಆಗಿದ್ರಿಂದ ಶಿವನನ್ನ ಸುಲಭವಾಗಿ ಒಲಿಸ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಕೂಡ ಹಲವರಲ್ಲಿರುತ್ತೆ. ಅದರ ಜೊತೆಗೆ ಜಾಗರಣೆ ಯಾವ ರೀತಿ ಮಾಡಬೇಕು? ಏರಿಯಾಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನ ಆಯೋಜಿಸಿರ್ತಾರೆ. ಜಾಗರಣೆ ಅಂತ ಅಂದ್ರೆ ಎಚ್ಚರವಾಗಿರೋದು ಅಂತ ಮಾತ್ರನಾ, ಅಥವಾ ಶಿವಧ್ಯಾನ ಕೂಡ ಬೇಕಾಗತ್ತೆ? ಸೊ ಹಾಗಾಗಿ ಜಾಗರಣೆಯ ಕ್ರಮದ ಬಗ್ಗೆ ಬಹಳಷ್ಟು ಜನಕ್ಕೂ ಗೊಂದಲ ಇದೆ. ಇವೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಮತ್ತು ಧರ್ಮದರ್ಶಿಗಳು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾಶಿವರಾತ್ರಿ ಶುಭಾಶಯಗಳು. ನಮಸ್ಕಾರ, ನಿಮಗೂ ಶುಭಾಶಯಗಳು. ಎಲ್ಲ ವೀಕ್ಷಕ ಬಾಂಧವರಿಗೆ ಸುವರ್ಣ ಮುಖಾಂತರವಾಗಿ ಶುಭಾಶಯಗಳನ್ನು ಕೋರ್ತಾ, ಮೊಟ್ಟ ಮೊದಲ ಹಬ್ಬ ಪ್ರಾರಂಭವಾಗ್ತಾ ಇರತಕ್ಕಂಥ ಸಮಯದಲ್ಲಿ ಪರಮೇಶ್ವರನ ಕೃಪಾಶೀರ್ವಾದ, ಧ್ಯಾನ, ತಲ್ಲೀನರಾಗಿರ್ತಕ್ಕಂಥ ಸತ್ಯಂ ಶಿವಂ ಸುಂದರಂ ಅನ್ನತಕ್ಕಂಥ ಈ ಒಂದು ಸುಂದರವಾದ ದಿನ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಎಸ್, ಮಹಾಶಿವರಾತ್ರಿ ಅಂದ ತಕ್ಷಣ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಗುರುಜಿ. ಯಾಕಂದ್ರೆ ಪೂಜೆ ಮಾಡಬೇಕು ಇಡೀ ದಿನ, ಆಮೇಲೆ ಉಪವಾಸ ಇರ್ತಾರೆ. ಉಪವಾಸದಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಆರೋಗ್ಯ ಸಮಸ್ಯೆ ಇರೋರು ಓಕೆ, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಅದೋ ಇದೋ ತಿನ್ನಿ ಅಂತ ಹೇಳ್ತೀವಿ. ಬಟ್ ಕೆಲವ್ರದ್ದು ಉಪವಾಸದ ರೀತಿನೇ ಬೇರೆ ಇರುತ್ತೆ. ಜಾಗರಣೆನೂ ಅಷ್ಟೇ, ಏರಿಯಾಗಳಲ್ಲಿ ಕಾರ್ಯಕ್ರಮ ಇರುತ್ತೆ. ಎಚ್ಚರಾಗಿರೋದು ಮಾತ್ರ ಜಾಗರಣೆ ಅಂತ ಕರೆಸ್ಕೊಳ್ಳುತ್ತಾ, ಅಥವಾ ಜಾಗರಣೆಯ ನಿಜವಾದ ಕ್ರಮ ಏನು ಅಂತ? ಸೊ ಎಲ್ಲ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರ ಪಡ್ಕೋಬೇಕು. ಮೊದಲನೇದಾಗಿ ಮಹಾಶಿವರಾತ್ರಿ, ಅದನ್ನ ನಾವು ಯಾಕೆ ಆಚರಣೆ ಮಾಡ್ತೀವಿ? ಪ್ರತಿ ತಿಂಗಳು ಒಂದೊಂದು ಶಿವರಾತ್ರಿ ಅಂತ ಬರುತ್ತೆ. ಆದರೆ ವರ್ಷಕ್ಕೊಂದ್ಸಲ ಬರೋ ಈ ಶಿವರಾತ್ರಿ ಇದೆಯಲ್ಲ, ಮಹಾಶಿವರಾತ್ರಿ, ಇದು ಯಾಕೆ ಇಷ್ಟು ಮಹತ್ವ? ಎಲ್ಲ ದೇವನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಂಬದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ವಂದೇ ಶಂಭು ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸೂರ್ಯಶಶಾಂಕ ವಂದನೇನ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಂಕರ ಲೋಕಶಂಕರ. ಶ್ವೇತಾ, ಪ್ರತಿಯೊಬ್ಬರು ಏನಾಗ್ಬಿಟ್ಟಿದೆ, ಶಿವರಾತ್ರಿ ಪ್ರತಿ ವರ್ಷ ಮಾಡ್ತೀವಿ ಕಾರ್ಯಕ್ರಮ. ನಾನು ನೀನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಇದೆ.
ಇವತ್ತು ಕಾರ್ಯಕ್ರಮ ನೋಡೋಕ್ಕಿಂತ ಭಾಳ ಜನ ಹಳೆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಎಷ್ಟೋ ಹೇಳ್ಬಿಟ್ಟಿರ್ತೀನಿ. ಆದರೆ ಇವತ್ತು ನಾವು ಏನು ಹೇಳೋಣ ಅಂದರೆ, ಜಗತ್ತಲ್ಲಿ ಗೊತ್ತಿಲ್ಲದೇ ಇರತಕ್ಕಂಥ ರಹಸ್ಯಗಳು ಒಂದಷ್ಟಿದೆ, ಅದನ್ನೆಲ್ಲ ಇವತ್ತು ಹೇಳೋಣ. ಯಾವ ಮಾಧ್ಯಮದಲ್ಲೂ ಹೇಳದೇ ಇರತಕ್ಕಂಥ ಒಂದಷ್ಟು ರಹಸ್ಯ ನಿನಗೆ ಹೇಳ್ಕೊಡ್ತೀನಿ, ಅದನ್ನು ಜನಕ್ಕೆ ಗೊತ್ತಾಗಲಿ ಶಿವರಾತ್ರಿ ದಿವಸ ಭಾಳ ಮುಖ್ಯ. ಶಿವರಾತ್ರಿ ಅಂದರೆ ಏನಾಗಿದೆ, 4 ಯುಗಗಳು: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕೃತಯುಗದ ಶಿವರಾತ್ರಿ ಆಚರಣೆಯೇ ಬೇರೆ. ಅಂದರೆ ಆವಾಗ ಶಿವರಾತ್ರಿಗೆ ಈಶ್ವರ ಪಾರ್ವತಿ ಮದುವೆ ಆಗಿದ್ದ ದಿನ, ಆ ಮದುವೆ ಸಮ್ಮಿಲನದ ಒಂದು ಸಮಯವೇ ಶಿವರಾತ್ರಿ. ಅವಳು ತಪಸ್ಸು ಎಷ್ಟು ಮಾಡ್ತಾಳೆ ಪಾರ್ವತಿ ಅಂದರೆ, ಪರಮೇಶ್ವರನ ಹಿಮಾಲಯ ಪರ್ವತರಾಜನ ಮಗಳು ಪಾರ್ವತಿ, ಹಿಮಾಲಯ ರಾಜನ ಮಗಳು ಪಾರ್ವತಿಯಾಗಿರ್ತಾಳೆ. ಅಂದರೆ ಸತ್ಯವತಿ ನಂತರ ಅವಳು ಸತ್ತೋದ ಮೇಲೆ, ದಕ್ಷ ಬ್ರಹ್ಮನ ಮಗಳು ಸತ್ತೋದ ಮೇಲೆ ಮತ್ತೊಂದು ಪುನರ್ಜನ್ಮ ಬಂದಾಗ ಪುಟ್ಟ ಬಾಲಕಿಯಿಂದನೇ ಅವಳಿಗೆ ಶಿವನಿಗೆ ಮೇಲೆ ಆಸೆ ಅಂದರೆ ಆಸೆ. ಅವಳಷ್ಟು ಪ್ರೀತಿ ವಾತ್ಸಲ್ಯ ಇಂಥ ಒಂದು ಭೂತ ಪ್ರೇತ ಪಿಶಾಚಗಳ ಜೊತೆ ಇರತಕ್ಕಂಥ ಒಂದು ಗಂಭೀರವಾಗಿರ್ತಕ್ಕಂಥ ಯೋಗ, ಅಂಥ ಪರಮಪುರುಷನ ಯಾರೂ ನಾನು ನೋಡಿಲ್ಲ. ಅವಳು ನೋಡ್ದೇನೆ ಇಷ್ಟೊಂದು ಪ್ರೀತಿಸ್ತಾಳೆ ಅವನ್ನ. ಅಷ್ಟೊಂದು ಪ್ರೀತಿಸ್ತಾ ಇದ್ದಾಗ ಮೊದಲು ನೀರಲ್ಲಿ ಪ್ರೀತಿಸ್ತಾಳೆ, ನೀರು ಬಿಡ್ತಾಳಂತೆ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ದೇಹದಲ್ಲಿ ಏನೂ ಇರಬಾರ್ದು ಅಂತ ಇನ್ನೂ ತಪಸ್ಸು ಮಾಡ್ತಾನೆ ಇರ್ತಾಳೆ. ಪರೀಕ್ಷೆ ಮೇಲೆ ಪರೀಕ್ಷೆ. ಕೊನೆಗೆ ಮಹಾವಿಷ್ಣು ಬ್ರಹ್ಮ ಹೋಗ್ತಾರೆ. ಇನ್ನು ಅವಳು ತಪಸ್ಸು ಮಾಡಿಬಿಟ್ರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗುತ್ತೆ. ಎಲ್ಲ ಶಕ್ತಿನೂ ಅವಳೇ. ಅಂಥ ಶಕ್ತಿ ಒಣಗೋದ್ರೆ ಏನು ಗತಿ ಅಂಥೇಳಿ ನೋಡಿದ್ರೆ ಅಸ್ಥಿಪಂಜರವಾಗಿ ಬಿಡ್ತಾಳೆ ಅವಳು. ಅಸ್ಥಿಪಂಜರವಾಗಿ ಕೊನೆಯನ್ನು ಕೂತ್ಕೊಂಡು ಕೊನೆ ತಪಸ್ಸು ಅಂದರೆ ಆ ಧ್ಯಾನದಲ್ಲಿ ಪರಮೇಶ್ವರ ಅಂತ ಹೇಳ್ತಾರೆ ಬಂದು ಕೊನೆಯದಾಗಿ ಏನು ಅಷ್ಟು ಅಂಥ ಒಂದು ಮುಖಂಡನ್ನು ಮಾಡಬೇಕು. ಇವನು ಬೇರೆ ವೇಷದಲ್ಲಿ ಬರ್ತಾರೆ, ಮಾರು ವೇಷದಲ್ಲಿ. ಯಾರು? ವಿಷ್ಣು, ಈಶ್ವರ ಬಂದು ಸುರುದ್ರೂಪಿಯಾಗಿ ಬರ್ತಾನೆ. ಅಂಥ ಏನು ದೊಡ್ಡದು ಏನು ಕೆಲಸ ಇಲ್ಲ. ಅವನ ಹತ್ರ ಏನು ಮಾಡ್ತೀಯ? ಅವನು ಸ್ಮಶಾನವಾಸಿ, ಅವನು ಯಾವುದೋ ಭೂತ ಪ್ರೇತ ಜೊತೆ ಇರ್ತಾನೆ. ಅಂಥವನ ಜೊತೆ ಎಲ್ಲ ಮದುವೆ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಆ ಶಕ್ತಿ ಏನು ಅಂತ ತಿಳ್ಕೊಬೇಕು. ಇಡೀ ಜಗತ್ತು ನಾವೆಲ್ಲ ಅವನು ಪೂಜೆ ಮಾಡಿದ್ರು, ಅವನು ಯಾರನ್ನು ಪೂಜೆ ಮಾಡ್ತಾನೋ ಗೊತ್ತಿಲ್ಲ. ಅಂಥ ಪರಮಶಕ್ತಿ ಏನು ಇರಬಹುದು ಅವನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಇಷ್ಟೆಲ್ಲ ಶಕ್ತಿ ಇದ್ದರೆ ಆ ಶಕ್ತಿ ಒಂದು ಸಾಕು ನನಗೆ, ಇನ್ನೇನೂ ಬೇಡ ನನಗೆ ಅವನ ಹತ್ರದಿಂದ ಅಪೇಕ್ಷೆ ಅಂತ. ಆಗ ಇಡೀ ಜಗತ್ತಲ್ಲಿ ಹೇಳ್ತಾರೆ, ಒಂದು ಕಲ್ಪವೃಕ್ಷ ಇದ್ದರೆ, ಒಂದು ಕಲ್ಪವೃಕ್ಷ ಒಬ್ಬ ಮನೆಯಲ್ಲಿದ್ದರೆ, ಒಂದು ಕಾಮಧೇನು ಇದ್ದರೆ ಎಷ್ಟೋ ಸಹಸ್ರಾರು ಫಲಗಳು ಸಿಗುತ್ತಂತೆ. ಈಶ್ವರನಂತರ ಸಹಸ್ರ ಕಾಮಧೇನು, ಸಹಸ್ರ ಕಲ್ಪವೃಕ್ಷಗಳೇ ಇದೆಯಂತೆ. ಅದನ್ನೂ ಬಿಟ್ಟವನು ವೈರಾಗ್ಯ ಕೂತ್ಕೊಂತಂದು ಏನೂ ಬೇಡ ಅಂತಕ್ಕಂಥ ಕೂತ್ಕೊಳ್ಳೋದು. ಅಂಥ ಪರಮಾತ್ಮ ನಿಸ್ವಾರ್ಥ ಸೇವೆಯನ್ನು ಮಾಡೋವನ್ನ ನಾನು ಅಪೇಕ್ಷೆ ಪಡ್ತೀನಿ ಅಂತ ಪಾರ್ವತಿ. ಆವಾಗ ನಾನು ಸದಾ ನಿನ್ನವನೇ ಯೋಚನೆ ಮಾಡಬೇಡ ಅಂಥೇಳಿ ಆವಾಗ ಅಪೇಕ್ಷೆ ಪಟ್ಟು ಅವಳನ್ನ ವಿವಾಹ ಮಾಡ್ಕೊತಾನೆ. ಆ ವಿವಾಹ ಮಾಡ್ಕೊಳ್ಳೋ ಸಮಯದಲ್ಲೂ ಅವರಮ್ಮ ಪಾರ್ವತಿ ಅಮ್ಮ ಇಂಥ ಭೂತ ಪ್ರೇತ ಪಿಶಾಚಿಗಳ ಜೊತೆ ಇಂಥ ರಾಮ ಇಂಥ ಭಯಂಕರವಾಗಿರ್ತಕ್ಕಂಥವ್ರು ಖಂಡಿತ ನಂಗೆ ಬೇಡ ಅಂತ. ಆಗ ಮಹಾವಿಷ್ಣುವಿನ ಅಲಂಕಾರ ಮಾಡ್ತಾನೆ. ಅಲಂಕಾರ ಮಾಡಿ ಆ ಪರಮೇಶ್ವರ ಯವನಾವಸ್ಥೆಯಲ್ಲಿ ಬರ್ತಾನೆ. ಬಾಬಾ ಈಶ್ವರನಿಗಿಂತ ಸುಂದರವಾಗಿರೋ ಜಗತ್ತಲ್ಲಿ ಯಾರೂ ಇಲ್ಲ ಅಂತ. ಆಗ ಪರಮೇಶ್ವರ ಮದುವೆ ಆದಾಗ ಅವನೇನು ಹೇಳ್ತಾನೆ, ಇವರಿಬ್ಬರ ಶಕ್ತಿಯ ಸಮ್ಮಿಲನವೇ ಒಂದು ವಿಶೇಷವಾದ ದಿನವೇ ಶಿವರಾತ್ರಿ. ಆ ಶಕ್ತಿಯನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಒಂದು ಕೃತಯುಗದ ಒಂದು ಯಾವುದೋ ಶಿವರಾತ್ರಿ, ತ್ರೇತಾಯುಗದ ರಾಮದ ಶಿವರಾತ್ರಿ ನೋಡೋಣ. ಅವಾಗ ಏನು ಹೇಳ್ತಾರೆ, ಸಮುದ್ರ ಮಂಥನ ಆಗೋಗಿರುತ್ತೆ. ಪರಮಾತ್ಮ ಮಲ್ಕೊಂಡು ಹೊಟ್ಟೋಗಿದ್ದಾಗ ಅವನ ಜೀವ ಹೊಟ್ಟೋಗ್ತಾ ಇರುತ್ತೆ. ಇನ್ನು ಜೀವ ಹೊಟ್ಟೋಗ್ತಾ ಇದ್ರೆ ಒಳಗಡೆ ಇನ್ನು ಕಂಠದಲ್ಲಿ ವಿಷ ಕುಡಿದಿರ್ತಾನಲ್ಲ, ಅದನ್ನು ಹಾಗೆ ನಿಲ್ಲಿಸಬೇಕು ಅಂತ ಪಾರ್ವತಿ ಕತ್ತಿ ಹಿಡ್ಕೊಂಡು ನಿಲ್ಸ್ಕೊಂಡ್ಬಿಟ್ಟಾಗ ನೀಲಕಂಠ ಇರ್ತಾನೆ. ನೀಲಕಂಠನ ಆಗಿದ್ದಾಗ ಮೂರ್ಛೆ ಹೊಟ್ಟೋಗಿದ್ದಾಗ ಮಲಗಿರ್ತಕ್ಕಂಥವನ್ನ ಎಬ್ಸಕ್ಕೆ ಎಲ್ಲ ದೇವಾನುದೇವತೆಗೆ, ಈಗ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಯಾರು, ಎಲ್ಲರೂ ICU ಇದ್ದಾರಪ್ಪ, ಏನು ಮಾಡೋದು, ಎದ್ದೇಳಿ ನೋಡೋಣ ಹೇಗಿರುತ್ತೆ, ಎಲ್ಲರೂ ಬಂದು ಕೂತಿರಲ್ವ. ಹಾಗೆ ಇವ್ರು ಪರಮಾತ್ಮ ಮಲ್ಕೊಂಡಿದ್ದಾನೆ, ಏನಾಗುತ್ತೋ ಏನೋ ಅಂತ ದೇವತೆಗಳು 300 ಮುಕ್ಕೋಟಿ ದೇವತೆಗಳು ಬಂದು ನಿಂತಿರೋ ಸಮಯ ಆ ಶಿವರಾತ್ರಿ ದಿವಸ. ಸೊ ಪಾರ್ವತಿ ತೊಡೆ ಮೇಲೆ ಇಡೀ ಜಗತ್ತಲ್ಲಿ 27 ಅಡಿ ಎಲ್ಲರೂ ಶಿವನ ಲಿಂಗರೂಪದ ನೋಡಿದ್ದಾರೆ. ಪರಮಾತ್ಮನ ಪರಮೇಶ್ವರ ವಿಷ್ಣು ರೂಪದಲ್ಲಿ ಮಲ್ಕೊಂಡು ಪಾರ್ವತಿ ತೊಡೆ ಮೇಲೆ 6.5 ಅಡಿ ವಿಗ್ರಹದಲ್ಲಿ 27 ಅಡಿ ಇವನು ಮಲಗಿರ್ತಕ್ಕಂಥದ್ದು 300 ಮುಕ್ಕೋಟಿ ದೇವತೆಗಳು ನಮಸ್ಕಾರ ಮಾಡ್ತಾ ಇರೋ. ಎಲ್ಲಾದರೂ ವಿಗ್ರಹ ನೋಡಬೇಕಾದ್ರೆ ಸುರಟಪಲ್ಲಿ ನೋಡಬೇಕು. ತಿರುಪತಿಯಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿ, ರೇಣುಕುಂಟದಿಂದ 90 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಂಧ್ರ ಪುತ್ತೂರು ಅಂತ ಇರುತ್ತೆ. ಆಂಧ್ರ ಪುತ್ತೂರದಿಂದ 60 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಹಕ್ಕಾಬುಕ್ಕರು ಕಟ್ಟಿರೋ ದೇವಸ್ಥಾನ. ಅದು ಪೂರ್ವದಲ್ಲಿ ವಾಲ್ಮೀಕಿ ಋಷಿ ಆಶ್ರಮ. ಅವ್ರು ಹೇಳಿರ್ತಾರೆ, ಇಲ್ಲಿ ಶಿವನೇ ಸ್ವತಃ ರುದ್ರ ಬಂದು ನೆಲೆಸಿರ್ತಕ್ಕಂಥ ಸ್ಥಳ ಇದು ಅಂಥೇಳಿ ವಾಲ್ಮೀಕಿ ಋಷಿ ಆಶ್ರಮ ಕಟ್ಕೊತಾರೆ. ರಾಮಾಯಣ ರಚಿಸಿದ ಅದೇ ಜಾಗದಲ್ಲಿ. ಸೊ ಸೀತಾಮ್ಮನವರಿಗೆ ಲವಕುಶ ಹುಟ್ಟಿದ ಜಾಗನೂ ಅದೇನೆ. ಇವತ್ತಿಗೂ ಅಂತಹ ಒಂದು ದೈವ ಸಾನ್ನಿಧ್ಯವಾಗಿರ್ತಕ್ಕಂಥ ಸುರಟಪಲ್ಲಿ, ಸುರಗಳ ವಾಸವಾಗಿರೋ ಹಳ್ಳಿ ಅಂತ ಅಂತಹ ದೊಡ್ಡ ವಿಶೇಷವಾದ ಕ್ಷೇತ್ರನ ಜಯಲಲಿತಾ ಒಂದು ಸುಮಾರು 35 ಎಕರೆ ಅದನ್ನು ಜೀರ್ಣೋದ್ಧಾರ ಮಾಡಿ 25 ಕೋಟಿಗೆ ಬಹಳ ವಿಶೇಷವಾಗಿರುವಂಥ ಸುದ್ರೂಪವಾಗಿರ್ತಕ್ಕಂಥ ಈಶ್ವರ. ಸೊ ಅಲ್ಲಿ ಒಂದು ನಮಗೇನು ಸಾಕ್ಷಿ ಸಿಗತ್ತೆ ಅಂದರೆ, ಶಿವರಾತ್ರಿಯಲ್ಲಿ ಅವನು ನಿದ್ರೆ ಮಾಡಿದಾಗ ನಾವೆಲ್ಲರೂ ಜಾಗೃತರಾಗಿ ಅವನು ಎದ್ದೇಳ್ತಾನ ಅನ್ನೋ ಜಾಗರಣೆ ಮಾಡೋಕ್ಕೆ ಶಿವರಾತ್ರಿ ಅಂತ. ಇದು ತ್ರೇತಾಯುಗದ ರಾಮಾಯಣ ವಿಶೇಷ. ಕೃಷ್ಣ ಏನು ಮಾಡ್ತಾನೆ, ಇಂಥ ಶಿವರಾತ್ರಿ ಏನು ಮಾಡೋದು, ಹೇಗೆ ಮಾಡೋದು ಅಂತ ಕೇಳ್ತಾನೆ.
ಶಿವನಿಗೆ ಶಕ್ತಿ ಅಂದರೆ ಸುದರ್ಶನ ಚಕ್ರ ಬೇಕು. ಆ ಸುದರ್ಶನನ್ನು ಏಕಾಏಕವಾಗಿ ಪ್ರತಿ ಸಲನೂ ಎತ್ತಿಟ್ಬಿಡ್ತಾನೆ. ಯಾರೋ ಮಹಾವಿಷ್ಣು ಎತ್ತಿಟ್ಬಿಡ್ತಾನೆ. ಅವನು ಮಹಾವಿಷ್ಣು ರೂಪದಿಂದ ಕೃಷ್ಣ ರೂಪ ಬಂದುಬಿಟ್ಟಾಗ ಎಲ್ಲಿಡ್ತಾನೆ ಸುದರ್ಶನ ಚಕ್ರ ಇಡಕ್ಕಾಗಲ್ಲ. ಸೊ ಇಡೀ ಜಗತ್ತಲ್ಲಿ ಈಶ್ವರ ಎಲ್ಲಿ ತಪಸ್ಸು ಮಾಡ್ತಾನೋ ಅವನ ಕೆಳಗೆ ಪೀಠವಾಗಿ ಇಟ್ಕೊಂಡಿರೋದೇ ಸುದರ್ಶನ. ಆ ಸುದರ್ಶನ ಕೂತಿರ್ತಕ್ಕಂಥ ಅವನು ಒಬ್ಬನೇ ಪರಮೇಶ್ವರ, ಒಬ್ಬನಿಗೆ ಸಾಕ್ಷಿ. ಆಗೇನು ಮಾಡ್ತಾನೆ, ವಿಷ್ಣು ಒಂದು ಅಭಿಷೇಕವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿ ಒಂದು ಈಶ್ವರನಿಗೆ ಜಪ ಮಾಡ್ತಾನೆ. ಓಂ ನಮಃ ಶಿವಾಯ, ಶಂಭುವೇ ನಮಃ, ಓಂ ಪಿನಾಕಿನೇ ನಮಃ, ಶೇಷೇಖರಾಯ ನಮಃ. ಭಾಳ ಸಂತೋಷ ಎಲ್ಲ ಮಾಡ್ತಾನೆ. ಪರಮೇಶ್ವರ 2 ಕಮಲ್ದು ಹೋಯ್ತು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತಾನೆ. ಭಾಳ ಸಂತೋಷ. 2 ಕಮಲ್ದು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟ ತಕ್ಷಣ ಇವನು ಹೇಗೆ ಮಾಡ್ತಾನೆ ನೋಡೋಣ ಅಂತ ಹೇಳಿದ್ ಮಾಡಿದಾಗ, ಅಯ್ಯೋ ಕಮಲ ನಯನ ಕಮಲಾಕ್ಷಿ ಅಂತ ಅವನ ಹೆಸರಿದ್ದ. ಓ 2 ಕಣ್ಣುಗಳೇ ನನ್ನ ಕಮಲ ಅಲ್ವೇ ಅಂಥೇಳಿ ಕಿತ್ತು ಪರಮೇಶ್ವರನ ದಾರಿ ಎಳಿತಾನೆ ಮಹಾವಿಷ್ಣು, ಆ ಕೃಷ್ಣ. ಆವಾಗ ತಥಾಸ್ತು, ಇನ್ನು ನಿಂತ್ಕೋ, ಇಂಥ ಒಂದು ಕಠೋರ ತಪಸ್ಸು ನೀನು ಏನಕ್ಕೆ ಮಾಡಿದೆ ಅಂದಾಗ, ಅದೇ ಆ ಸುದರ್ಶನ ಮತ್ತೆ ಆಗಬೇಕಲ್ಲ ಅಂತ ಭಾಳ ಸಂತೋಷದ ಆ ಸುದರ್ಶನವನ್ನು ಅವತ್ತು ಕೊಟ್ಟಿರ್ತಕ್ಕಂಥ ಶಿವರಾತ್ರಿಗೆ ಅವನು ಒಂದು ಜಪವನ್ನು ಕೃಷ್ಣಾರ್ಪಣಮಸ್ತು ಅಂತ ಪ್ರಾರ್ಥನೆ ಮಾಡಿದ್ದಿನ ಶಿವರಾತ್ರಿ. ಕೃತಯುಗದಲ್ಲಿ ಆಯಿತು, ದ್ವಾಪರ ಯುಗ ಆಯಿತು, ಕಲಿಯುಗಕ್ಕೆ ಬಂದ್ವಿ, ತ್ರೇತಾಯುಗನೂ ಆಗೋಯ್ತು. ಇನ್ನು ಕಲಿಯುಗಕ್ಕೆ ಬಂದಾಗ ನಾವುಗಳಲ್ಲಿ ಶಿವರಾತ್ರಿ ಹೇಗೆ ಮಾಡೋದು? ಶಿವ ಅಂತ ಹೇಳೋ ಪ್ರಾರ್ಥನೆ ಲಿಂಗ ರೂಪದಲ್ಲಿ ಮಾಡೋಣ, ಕಲ್ಲಿನ ರೂಪದಲ್ಲಿ ಮಾಡೋಣ, ಯಾವುದಾದ್ರು. ಅಂದರೆ ಜಗತ್ತಲ್ಲಿ ಏನಾಯಿತು, ಸಾಲಿಗ್ರಾಮ ಅಂತ ಸಿಕ್ತು. ಎಲ್ಲಿ ನೋಡಿದ್ರು ಕಲ್ಲನ್ನು ಆಧಾರ ಪೀಠ ಇಲ್ಲದೆ ಇರ್ತದೆ. ದಟ್ ಬ್ಲ್ಯಾಕ್ ಹೋಲ್ ಅಂತ ಕರೀತಾರೆ ಜಗತ್ತನ್ನ. ಸೊ ಈ ಬ್ಲ್ಯಾಕ್ ಹೋಲ್ ಅಂದರೆ ಭಗ ಅಂತಕ್ಕಂಥದ್ದು ಒಂದು ಶಕ್ತಿಪೀಠ. ಅಮ್ಮನವರು ಸ್ವತಃ ಭಗ, ಆ ಭಗವತಿ ಅಂತ ಅವಳನ್ನೇ ಕರೆಯೋದು. ಅದಕ್ಕೆ ಭಗವಂತ ಅಂತಕ್ಕಿಂತ ಭಗವತಿ ಅವಳು ಇಂಪಾರ್ಟೆಂಟ್. ಅವಳ ಮೇಲೆ ಆಧಾರಪೂರ್ವಕವಾಗಿ ಕೂತಿರ್ತಕ್ಕಂಥ ಪುರುಷಲಿಂಗನಾಗಿರ್ತಕ್ಕಂಥ ಪರಮೇಶ್ವರ. ಸೊ ಇವನಿಗೆ ಭಗವಂತ ಅಂದರೆ ಚಲಾಯಿಸ್ತಕ್ಕಂಥನು. ಜಗತ್ತನ್ನು ಚಲಾಯಿಸ್ತಕ್ಕಂಥ ಯಾರು ಅಂದರೆ ನಿರಾಕಾರ ಪರಬ್ರಹ್ಮ ಸ್ವರೂಪ. ನಿರಾಕಾರ ಪರಬ್ರಹ್ಮ ಅಂದರೆ ಪರಮೇಶ್ವರ ಒಬ್ಬನೇ ಅಂತ. ಸೊ ಅಂಥ ಪರಮೇಶ್ವರ ಜನಜಾಗೃತಿಯನ್ನು ಕೂತ್ಕೊಂಡಿರತಕ್ಕಂಥ ಚಲಾಯಿಸ್ತಕ್ಕಂಥವ್ನು ಇವನು. ಇಷ್ಟೈಕ್ಯ ಶಿವರೂಪ ಅಂತಂದರೆ ಶಿವ ಮತ್ತು ಶಕ್ತಿ ಎರಡು. ಅದಕ್ಕೆ ಓಂ ನಮಃ ಶಿವಾಯ ಅಂತ ಹೇಳಿದಾಗ ಪಂಚಾಕ್ಷರಿ ಆಗುತ್ತೆ. ಓಂ ಹ್ರೀಂ ನಮಃ ಶಿವಾಯ ಅಂದರೆ ಶಕ್ತಿ ಪಂಚಾಕ್ಷರಿ ಅಂತ ಹೇಳ್ತೀವಿ. ಅದಕ್ಕೆ ಅಮ್ಮನವ್ರನ್ನ ಯಾವತ್ತು ಮೇಲ್ಗಡೆ ಸತ್ಯಂ ಅಂದರೆ ಜಗನ್ಮಾತೆ, ಸತ್ಯಮ್ಮ ಆದಮೇಲೆ ಶಿವಮ್ಮ ಅಂದರೆ ಆ ಲಿಂಗ ರೂಪವಾಗಿರ್ತಕ್ಕಂಥ ಯಾವುದೇ ಕಲ್ಲು ಸಾಲಿಗ್ರಾಮ ಯಾವುದೇ ಆಗಲಿ ಶಿವಂ. ಇವ್ರನ್ನ ನೋಡಿದಾಗ ನೀನು ಸುಂದರವಾಗಿರ್ತಕ್ಕಂಥ ಮಹಾವಿಷ್ಣು. ಅದಕ್ಕೆ ನೀನು ಯಾವುದೇ ದೇವಸ್ಥಾನಕ್ಕೆ ನೋಡು, ಪ್ರಭಾವಳಿ ಇದ್ದರೆ ಸರ್ವಂ ಶಿವೈಕ್ಯಂ ಶಿವಮಯಂ ಅಂತ. ನೀ ಪ್ರಭಾವಳಿ ತೆಗೆದುಬಿಡೋ, ಯಾವ ದೇವ್ರಿಗೂ ಪ್ರಭಾವಳಿ ತೆಗೆದುಬಿಟ್ರೆ ಈಶ್ವರನ ಮೌಲ್ಯವಾಗಿದೆ. ಆ ಈಶ್ವರನ ರೂಪದಲ್ಲೇ ಇರುತ್ತೆ, ಲಿಂಗ ರೂಪದಲ್ಲೇ ಇರುತ್ತೆ. ಅದಕ್ಕೆ ಪ್ರಭಾವಳಿ ಬಹಳ ಮುಖ್ಯ. ಮೇಲೆ ವ್ಯಾಳ, ಎಡ ಕಡೆ ಈ ಕಡೆ ಆ ಕಡೆ ಇರತಕ್ಕಂಥದ್ದು ವ್ಯಾಳದಲ್ಲಿ ಮೇಲೆ ಸಿಂಹಲಲಾಟ ವ್ಯಾಳಗಳು. ತದನಂತರ ಅವನಿಗೆ ಅಭಿಷೇಕ ಪ್ರಿಯ ಶಿವ. ಸೊ ಇವನಿಗೇನು ಅಂದರೆ ಅಭಿಷೇಕವಾಗಿ ಇಷ್ಟ ಅಂಥೇಳಿ ಅದಕ್ಕೆ ಇವತ್ತು ಶಿವರಾತ್ರಿಯಲ್ಲಿ ಅಭಿಷೇಕನೋ ಅಭಿಷೇಕ. ಅದಕ್ಕೆ ಈಶ್ವರ ಎಲ್ಲಿರ್ತಾನೋ ಗಬ್ಬು ಅಂದರೆ ಗಬ್ಬು. ಇವ್ರು ಏನು ಮಾಡ್ತಾರೆ ಗೊತ್ತಾ, ಹಾಲು ಹಾಕ್ಬಿಟ್ಟು ನೀರು ಹಾಕಲ್ಲ, ಅವನ್ನ ಗಬ್ಬೆಬ್ಬಿಸಿ ಅಲ್ಲಿ ಪಾಚಿ ಕಟ್ಟಿ ಜಿರಳೆ ಎಲ್ಲ ಓಡಾಡ್ತಿರುತ್ತೆ. ಅದೇ ವಿಷ್ಣು ನೋಡು ಅಲಂಕಾರ ಪ್ರಿಯ. ಏನು ಘಮ ಅಂತ ವಾರಕ್ಕೊಂದ್ಸರಿ ಸ್ನಾನ ಮಾಡ್ತಾನೆ ಅಷ್ಟೇ, ಶುಕ್ರವಾರ ಮಾತ್ರ ಘಮ್ ಅಂತ ಸೆಂಟ್ ಹೊಡ್ಕೊಂಡು ಕೂತಿರ್ತಾನೆ. ಅದಾದ ಮೇಲೆ ದೇವಿ ಸ್ತೋತ್ರ ಪ್ರಿಯ, ಗಣಪತಿ ಭಕ್ಷಪ್ರಿಯ. ಮಹಾವಿಷ್ಣು ಆಗಿರ್ತಕ್ಕಂಥ ಶ್ರೀಮನ್ನಾರಾಯಣನಿಗೆ ಸೂರ್ಯನಾರಾಯಣ ಅಂತಲೂ ಅವನು ಕರೆದಾಗ ಆ ಸೂರ್ಯನಾರಾಯಣ ನಮಸ್ಕಾರ ಪ್ರಿಯ ಅಂತ. ಅದಕ್ಕೆ ಇವತ್ತು ಈಶ್ವರನಿಗೆ ಏನು ಮಾಡಿದ್ರೂ ಮಾಡದೆ ಹೋಗು, ಒಂದು ಅಭಿಷೇಕ ಮಾಡಿ ಅವನಿಗೇನಿಲ್ಲ, ಗಂಧ ಅಕ್ಷತೆ ಒಂದು ಬಿಲ್ಪತ್ರ ಇಟ್ಟರೆ ಆಹಾ ಭಾಳ ಸಂತೋಷ ಅಂತಾನೆ. ಸೊ ಶಿವರೂಪ ಇವತ್ತಿಗೆ ಏನು ಅಂದರೆ ಶಿವಶ್ಕ ಹೃದಯಂ ವಿಷ್ಣು ವಿಷ್ಣುಶ್ಕ ಹೃದಯಂ ಶಿವ. ನೀವು ಇವತ್ತು ಈಶ್ವರನ ಪೂಜೆ ಮಾಡೋಕ್ಕೆ ಮೊದಲು ವಿಷ್ಣು ಪೂಜೆ ಮಾಡಬೇಕು. ತುಂಬ ಇಷ್ಟ ಅವನಿಗೆ ವಿಷ್ಣು ಪೂಜೆಯ ದಿವಸ. ಅಂದರೆ ನಾವೇನು ಶ್ರಾವಣ ಮಾಸ ಅಂತೀವಿ, ಏಕಾದಶಿ ಅಂತೀವಿ, ಆವತ್ತಿನ ದಿವಸ ಶಿವನ ಪೂಜೆ ಮಾಡಿದ್ರೆ ಇಷ್ಟ ಅಂತ. ಸೊ ಈ ಶಿವನ್ನ ಇವತ್ತು ಧ್ಯಾನ ಮಾಡೋದೇನು ಅಂದರೆ ವಿಷ್ಣು ರೂಪದಲ್ಲಿ ನಾವು ಶಿವನ ಧ್ಯಾನ ಮಾಡಬೇಕು. ಅವರಿಬ್ಬರು ಬೇರೆ ಅಲ್ಲ. ಯಾವತ್ತು ನೀವು ಬೇರೆ ಅನ್ಕೊಂಡ್ಬಿಡ್ತೀರೋ ಆವತ್ತು ನಮಗೆ ಹೋಯ್ತು. ಅದಕ್ಕೆ ಯಾವತ್ತೊಂದು ಫೋಟೋ ಬಂದಾಗ ಆ ಫೋಟೋದಲ್ಲಿ ಅಮ್ಮನವರಿದ್ದಾಗ ಬಲಭಾಗದಲ್ಲಿ ಸ್ಥಿರ ಮಹಾಪರಮಾತ್ಮನಾಗಿರೋ ಪರಮೇಶ್ವರ. ಮಾಯೆ ವಿಷ್ಣು ಮಾಯದ ಸಂಸ್ಥೆ, ಎಡಗಾಲ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾನೆ ಅವನು ಮಾಯೆ. ಸೊ ಈ ವಿಷ್ಣು ಮಾಯೆನಲ್ಲಿ ನಾವು ತಪ್ಪಿಸ್ಕೋಬೇಕು ಅಂದರೆ ಸ್ಥಿರವಾಗಿರ್ತಕ್ಕಂಥವ್ನು ಯಾರಾದರೂ ಇದ್ದರೆ ಮಹಾಮೃತ್ಯುಂಜಯ. ಅದಕ್ಕೆ ನಮ್ಮ ಮನಸ್ಸು ಉಸಿರು ಹೊರಕ್ಕೆ ಹೋಗೋಕ್ಕೆ ಜನಕ್ಕೆ ಭಯಕ್ಕೋಸ್ಕರ ಈ ಶಿವರಾತ್ರಿಯಲ್ಲಿ ಇವತ್ತು ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಶಿವರಾತ್ರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.